ಬದುಕ್ತಾ ಇರುವಂಥ ಒಂದು ಕುಟುಂಬ. ಆ ಕುಟುಂಬಕ್ಕೆ ಯಾರು ಬರ್ತಾರೆ, ಅವರ ಸಮೀಪಕ್ಕೆ ಯಾರು ಬರ್ತಾರೆ, ಅವರು ಮನೆಯೊಳಗಿರುವುದನ್ನು ಪ್ರೀತಿಯಿಂದ ಅವ್ರಿಗೆ ಊಟ ಮಾಡಿಸಿ ಕಳಿಸ್ತಿದ್ರು, ಪ್ರೀತಿಯಿಂದ ಎಡೆ ಮಾಡಿ ಅವ್ರಿಗೆ ಕಳಿಸ್ತಿದ್ರು, ಪ್ರೀತಿಯಿಂದ ಎಡೆ ಮಾಡಿ ಊಟ ಮಾಡಿಸಿ ಕಳಿಸ್ತಿದ್ರು. ಮುಂದೆ ಆ ತಾಯಿಗೆ ಒಂದು ಕನಸು ಬಿತ್ತಂತ. ಒಂದು ಕನಸು ಏನು ಸ್ವಪ್ನ ಬಿತ್ತು ಅಂದರೆ, ಆ ಸ್ವಪ್ನದಲ್ಲಿ ಶಿವಯೋಗಿಯೊಬ್ಬನು ಬಂದಿದ್ದಾನೆ, ಆ ಸ್ವಪ್ನದಲ್ಲಿ ಪರಮಾತ್ಮನೊಬ್ಬನು ಬಂದಿದ್ದಾನೆ. ಆ ತಾಯಿಗೆ ಆಶೀರ್ವಾದವನ್ನು ಮಾಡಿದ. ಮಗಳೇ ಮಗಳೇ, ನಾನು ನಿನ್ನ ಪುಣ್ಯ ಗರ್ಭದಿಂದ ಉದಯಿಸಿ ಬರುವವನಿದ್ದೇನೆ ಮಗಳೇ, ನಾನು ನಿನಗೆ ಮಗುವಾಗಿ ಬರುವವನಿದ್ದೇನೆ ಮಗಳೇ, ನಾನು ನಿನ್ನ ಮಗನಾಗ್ತೇನೆ ಅಂತ ಕನಸಿನೊಳಗೆ ಬಂದು ಶಿವಸ್ವರೂಪಿ ಆಗಿರುವಂತ ಶಿವಯೋಗಿ ಆ ತಾಯಿಗೆ ಅಪ್ಪಣೆ ಮಾಡಿದ್ನಂತ ನೋಡ್ರಿ. ಆ ತಾಯಿ ಏನು ಬೇಡಿರ್ಲಿಲ್ಲ, ನನಗಿಂತಾವ್ ಮಗ ಬೇಕು, ನನಗಂತಾವ್ ಮಗ ಬೇಕಂತ ತಿಳ್ಕೊಂಡು ಎಂದು ಯಾವ ದೇವರ ಹತ್ತಿರ ಹೋಗಿಯೂ ಕೂಡ ಆ ತಾಯಿ ಪ್ರಾರ್ಥನೆ ಮಾಡಲಿಲ್ಲ. ದೇವರು ಯಾವಾಗ ಕೊಡ್ತಾನ ಅವಾಗ ಪಡ್ಕೋಬೇಕಂತಿದ್ಲ ಹೆಣ್ಮಗಳು. ಇದ್ಲು ಪರಮಾತ್ಮನ ಸ್ವರೂಪಿಯಾಗಿರುವಂತ ಶಿವಯೋಗಿ ಬಂದು ಯಾವಾಗ ನಾನಿನ್ನ ಮಗುವಾಗಿ ಬರ್ತೀನಿ ಅಂದ, ಅವಾಗ ಆ ತಾಯಿ ಅಂತಾಳೆ, ಪರಮಾತ್ಮ ನೀನು ನನಗೆ ಮಗುವಾಗಿ ಬರ್ತೀಯ ನನ್ನಪ್ಪ, ಬಾ ಈ ಸಮಾಜದ ಸೇವೆಯನ್ನು ಮಾಡುವುದಕ್ಕಾಗಿ ಬಾ, ಈ ಜನರ ಮಧ್ಯದೊಳಗೆ ತುಂಬಿಕೊಂಡಿರುವಂತ ಅಜ್ಞಾನ ಅಂಧಕಾರವನ್ನ ತೊಳಗಿ ಬೆಳಗುವುದಕ್ಕಾಗಿ ಬಾ, ಈ ಜಗವನ್ನ ಬೆಳಗುವುದಕ್ಕಾಗಿ ಬರಬೇಕು ನನ್ನಪ್ಪ, ನಿನ್ನ ಆಶೀರ್ವಾದ ಆಗ್ಬೇಕು, ಬಾ ನನ್ನಪ್ಪ ಅಂತ ಪ್ರಾರ್ಥನೆ ಮಾಡಿಲ್ಲ ಆ ತಾಯಿ. ಪ್ರಾರ್ಥನೆಯನ್ನು ಮಾಡಿದ್ದು, ಆ ಪ್ರಾರ್ಥನೆಯ ಪ್ರತಿಫಲ, ಆ ಶಿವಯೋಗಿಯ ಕರುಣೆಯ ಪ್ರತಿಫಲ, ಆ ತಾಯಿ ಗರ್ಭಿಣಿಯಾದಳು. ಆ ತಾಯಿ ಗರ್ಭಿಣಿಯಾಗಿದ್ದಾಳೆ. ಆ ತಾಯಿ ಗರ್ಭಿಣಿಯಾಗಿ ಮುಂದೆ ಆ ತಾಯಿಯ ಗರ್ಭಕ್ಕೆ 8 ಮಾಸಗಳು ತುಂಬಿದಾಗ, 8 ತಿಂಗಳುಗಳು ತುಂಬಿದಾಗ ಮನೆಯ ಯಜಮಾನ ಉಟ್ಕೊಳ್ಳೋದಕ್ಕೆ ಸುಂದರವಾದ ಬಟ್ಟೆಗಳಿರ್ಲಿಲ್ಲ ಅವರಿಗೆ, ಉಡುವುದಕ್ಕೆ ಸುಂದರವಾಗಿರುವಂತ ಬಟ್ಟೆಗಳಿರ್ಲಿಲ್ಲ, ತೊಡುವುದಕ್ಕೆ ಸುಂದರವಾಗಿರುವಂತ ತೊಡುಗೆಗಳಿರ್ಲಿಲ್ಲ, ಇರುವುದಕ್ಕೆ ಸುಂದರವಾದ ಮನೆ ಇರ್ಲಿಲ್ಲ. ಆದರೆ ಸತಿಪತಿಗಳು ಎಷ್ಟು ತೃಪ್ತವಾಗಿ ಬದುಕ್ತಾ ಇದ್ರು ಅಂದ್ರೆ, ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಹೇಳುವ ಹಾಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ತುಂಬಿರುವ ಎಲ್ಲಿದೆ ನಂದನ, ಎಲ್ಲಿದೆ ನಂದನ, ಎಲ್ಲ ಇದೆ ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗೆ, ಎಲ್ಲೋ ಹುಡುಕಿ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದಿದ್ದರೆ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ಹುಡುಕಿದೆ ಇಲ್ಲದ ದೇವರ ಕಲಾ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ
ಗುಡಿಯೊಳಗೆ ಕಲ್ಲು ಮಣ್ಣುಗಳ ಕಲ್ಲು ಮಣ್ಣುಗಳ ಕಲ್ಲು ಮಣ್ಣುಗಳ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಅಂತ. ಅದಕ್ಕೆ ಅಲ್ಲಿ ಆದರ್ಶ ದಂಪತಿಗಳು ಏನು ಆದರ್ಶವಾದ ಬದುಕು. ಮನೆಯೊಳಗೆ ಉಣ್ಣೋದಕ್ಕೆ ಅನ್ನ ಇರಲಿಲ್ಲ ನಿಜ, ಇರುವುದಕ್ಕೆ ಸುಂದರವಾದ ಮನೆ ಇರಲಿಲ್ಲ ನಿಜ, ಆದರೆ ಎಷ್ಟು ಆನಂದಮಯವಾದ ಬದುಕು ಅವರದಾಗಿತ್ತು ಅಂದ್ರೆ ಜೇಡರ ದಾಶಿಮಾರ್ಯರು ದುಗ್ಗಳೆಯಂತೆ, ಅಣ್ಣ ಬಸವಣ್ಣನವರು ನೀಲಗಂಗಾಂಬಿಕ ತಾಯಿಯಂತೆ, ಆಯುಧಕ್ಕೆ ಲಕ್ಕಮ್ಮ ಮಾರಯ್ಯನವರಂತೆ, 40 ವೀರೇಶ್ವರ ಶಿವಶರಣರು ಗುರುದೇವಮ್ಮ ತಾಯಿಯವರಂತೆ, ಕಲಬುರಗಿಯ ಶರಣ ಬಸವೇಶ್ವರರು ಮಹಾದೇವಿ ಅಮ್ಮನವರಂತೆ ಆದರ್ಶವಾದ ಬದುಕನ್ನು ಬದುಕ್ತಾ ಇರುವಂತಹ ಆ ಶರಣ ದಂಪತಿಗಳು ಆ ತಾಯಿ ಗರ್ಭಿಣಿಯಾದಾಗ 8 ತಿಂಗಳ ತಾಯಿಯ ಗರ್ಭಕ್ಕೆ ತುಂಬಿದಾಗ ಉತ್ತಮವಾಗಿರುವಂಥ ಗುರುಗಳಿಂದ, ಒಬ್ಬ ಶಿವಪೂಜಾ ನಿಷ್ಠರಾಗಿರುವಂಥ ಪಟ್ಟಾಧ್ಯಕ್ಷರಿಂದ ಆ ತಾಯಿಯ ಗರ್ಭಕ್ಕೆ ಲಿಂಗ ಸಂಸ್ಕಾರವನ್ನು ಕೊಡಿಸಿದರು. ಲಿಂಗ ಸಂಸ್ಕಾರವನ್ನು ಕೊಡಿಸಿದರು. ಆ ತಾಯಿಯ ಭಾವನೆಗಳು ಎಷ್ಟು ಪರಿವರ್ತನೆಗೊಂಡಿತ್ತು ಅಂದ್ರೆ ಸದಾವಕಾಲ ಲಿಂಗ ಪೂಜೆ ಮಾಡಬೇಕು ಅನ್ನುವಂಥ ಭಾವ ಉಂಟಾಯಿತು. ಸದಾವಕಾಲ ಗುರುಲಿಂಗ ಜಂಗಮರ ಅಣಿಮುತ್ತುಗಳನ್ನು ಕೇಳಬೇಕು ಅನ್ನುವಂಥ ಭಾವ ಉಂಟಾಯಿತು. ನಿತ್ಯ ನಿರಂತರವಾಗಿ ಸೇವೆಯನ್ನು ಮಾಡಬೇಕು ಅನ್ನುವಂಥ ಭಾವ ಉಂಟಾಯಿತು. ನಾವೆಲ್ಲ ವೀರಶೈವರಾಗಿರೋದ್ರಿಂದ ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದಿನಿಂದ ನಮ್ಮ ಹಿರಿಯರು ಪಾಲನೆ ಮಾಡ್ಕೊಂಡು ಬಂದಿರುವಂಥ ಆಚಾರ ವಿಚಾರಗಳು, ಇವುಗಳನ್ನೆಲ್ಲ ನಾವು ಒಂದೊಂದಾಗಿ ನಾವೇ ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನುಳಿದ ಧರ್ಮದವರೆಲ್ಲರೂ ಕೂಡ ಈ ಧರ್ಮ, ಈ ಪರಂಪರೆಯನ್ನು ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಮನೆಗಳಿಗೂ ಹೋಗಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ಜನವರಿ 14ನೇ ತಾರೀಕಿಗೆ ಸಂಕ್ರಾಂತಿಯ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಕಲ್ಲೋಳದಲ್ಲಿ ಇಷ್ಟಲಿಂಗ ಮಹಾಪೂಜೆಯನ್ನು ನೆರವೇರಿಸುವುದರೊಂದಿಗೆ 51 ದಿನಗಳವರೆಗಿನ ಒಂದು ತಮ್ಮ ಸಂಚಾರಿ ಧರ್ಮ ಜಾಗೃತಿಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಇವತ್ತಿಗೂ ಕೂಡ ಈ ಕ್ಷಣದವರೆಗೂ ಕೂಡ ನಿತ್ಯ ನಿರಂತರವಾಗಿ ಲಿಂಗವನ್ನು ಕಟ್ಟಬೇಕು, ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನ ತಿಳಿಸ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಾಕತ್ತಾರಂದ್ರ, ಸಂಚಾರವನ್ನ ಮಾಡ್ತಾ ಇದ್ದಾರಂದ್ರ, ಧರ್ಮ ಬೋಧನೆಯನ್ನ ಮಾಡ್ತಾ ಇದ್ದಾರಂದ್ರ ಅದು ಅವರಿಗಾಗಿ ಅಲ್ಲ, ಈ ಧರ್ಮ ಸಂಸ್ಕೃತಿಯನ್ನು ಉಳಿಸುವಂತ ನಮಗೋಸ್ಕರವಾಗಿ ಜಗದ್ಗುರು ಮಹಾಸನ್ನಿಧಿಯವರು ನಿರಂತರವಾಗಿ ಸಂಚರಿಸ್ತಾರೆ. ನಮ್ಮ ಸಲುವಾಗಿ ಈ ಪರಂಪರೆ ಉಳಿಬೇಕಲ್ಲ. ಇದು ಕೇವಲ ಸ್ವಾಮೀಜಿ ಅವರು ಪುರಾಣ ಹೇಳೋರಿಗೆ ಅಷ್ಟೇ ಸೀಮಿತ ಅಲ್ಲ. ಇದು ನಾವೆಲ್ಲರೂ ಲಿಂಗಧಾರಿಗಳಾಗಬೇಕು, ನಾವೆಲ್ಲರೂ ಪಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡುವಂತ ಸದ್ಭಾವಿಗಳಾದಾಗ ಈ ಪರಂಪರೆ ಉಳಿಯೋದಕ್ಕೆ ಸಾಧ್ಯ. ಅಲ್ಲಿ ಆ ತಾಯಿ ತುಂಬ ಗರ್ಭಿಣಿಯಾಗಿದ್ದಾಳೆ. ಹೆರಿಗೆ ಆಗುವ ಸಮಯದಲ್ಲಿ ಯಜಮಾನ ಎಂಥವರಿದ್ದರಂದ್ರೆ ಮೈಲಾರದ ಬಸವಲಿಂಗ ಶರಣರ ತ್ರಿಪದಿಗಳನ್ನು ಹಾರ್ಮೋನಿಯಂ ನುಡಿಸ್ತಾ ಹಾಡಿದರಂತ. ಹಾರ್ಮೋನಿಯಂ ನುಡಿಸೋದ್ರೊಳಗೆ ತನ್ಮಯರಾದರು. ನಿಜಗುಣ ಶಿವಯೋಗಗಳವರ ತತ್ವಗೀತೆಗಳನ್ನು ಹಾಡುವುದರೊಳಗ ಮಡದಿಯ ಎದುರಿಗೆ ಕೂತ್ಕೊಂಡು ಆನಂದವಾಗಿ ಹಾಡಕತ್ತಾರೆ. ಬಸವಾದಿ ಶಿವಶರಣರ ವಚನಗಳನ್ನ ಹಾಡಕತ್ತಾರೆ. ಏನು ಹಾರ್ಮೋನಿಯಂನ ನುಡಿಸೋದ್ರೊಳಗ ಅವರ ಮೈ ಮರೆತು ರಾಗ ರಸಮಯವಾಗಿ ಹಾಡ್ತಾ ಇದ್ರು. ತಾಯಿ ಹೂ ಅಂತಿದ್ಲೋ ಅಥವಾ ತಾಯಿಯ ಗರ್ಭದೊಳಗಿರುವಂತ ಮಗು ಹೂ ಅಂತಿತ್ತು ಅನ್ನೋದು ಒಂದು ಗೊತ್ತಾಗ್ತಿರ್ಲಿಲ್ಲ ಅಂತ ಅಷ್ಟು ಆನಂದವಾಗಿ ಅವರು ಹಾರ್ಮೋನಿಯಂ ನುಡಿಸ್ತಿದ್ದಾರಂತ ಸ್ವಾಮಿಗಳು. ಮುಂದೆ ಆ ತಾಯಿಗೆ ಹೆರಿಗೆ ಆಯಿತು. ಮಗುವಿಗೆ ಒಂದು ವಿಶೇಷವಾದ ಸಂಸ್ಕಾರವನ್ನು ಕೊಟ್ಟ ತಾಯಿ ಬೆಳೆಸಿದ್ಲು. ಮಗು ಬೆಳೆದು ದೊಡ್ಡದಾಗಿದೆ. ಮಗುವಿಗೆ ಸುಮಾರು 1 ವರ್ಷ 4 ತಿಂಗಳು ತುಂಬಿದೆ. 1 ವರ್ಷ 4 ತಿಂಗಳು ಅಂದ್ರೆ 16 ತಿಂಗಳು ತುಂಬಿದೆ. ಯಜಮಾನರು ಮನೆಯಲ್ಲಿ ಮಡದಿಗೆ ಹೇಳಿದ್ರಂತೆ, ನಾನು ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೇನೆ ಅಂತ. ಭಜನೆಯನ್ನ ಮಾಡುತ್ತಾ, ಪ್ರಾರ್ಥನೆಯನ್ನು ಮಾಡುತ್ತಾ, ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಹೊರಟ್ರು. ಹೋದ್ರು. ಹೋಗಿ ಮತ್ತೆ ಮಲ್ಲಯ್ಯನ ದರ್ಶನ ಮಾಡ್ಕೊಂಡು ಮತ್ತೆ ಹಿಂತಿರುಗಿ ಆ ಊರಿಗೆ ಬರಬೇಕಾದ್ರೆ ಇನ್ನೊಂದು 8-10 ಕಿಲೋಮೀಟರ್ ದೂರ ಆ ಊರು. ಅಷ್ಟೊತ್ತಿಗೆ ಮಡದಿಗೆ ಅನಾರೋಗ್ಯ ಉಂಟಾಗಿದೆ. ಆಗಿನ ಕಾಲದಲ್ಲಿ ಫೋನ್ಗಳ ವ್ಯವಸ್ಥೆ ಇರಲಿಲ್ಲ. ಎಲ್ಲದಾರಂತ ಹೇಗೆ ತಿಳಿಸೋದು? ನಡಿತಾನೆ ಹೋಗ್ಬೇಕು, ನಡಿತಾನೇ ಬರಬೇಕು. ಅಂತಹ ಸಂದರ್ಭದಲ್ಲಿ 16 ವರ್ಷ ತುಂಬಿರುವಂತ ಮಗುವಿಗೆ
ತಾಯಿ ಹೇಳ್ತಾಳೆ, ಯಪ್ಪ, ಮಗುವಿಗೆ ಸರಿಯಾಗಿ ಮಾತನಾಡುವುದಕ್ಕೆ ಬರ್ತಾ ಇಲ್ಲ. ತೊದಲು ನುಡಿಗಳನ್ನ ಆಡ್ತಾ ತಾಯಿಯ ನಲ್ಮೆಯ ಒಲ್ಮೆಯ ಗೆಲ್ಮೆಯ ಮಧುರವಾದ ಮಾತುಗಳನ್ನ ಕೇಳ್ತಾ, ತಾಯಿಯ ಕೆನ್ನೆಗೊಂದು ಸಿಹಿ ಮುತ್ತನ್ನ ಕೊಡ್ತಾ, ತಾಯಿ ಕೊಡುವಂತ ಪ್ರೀತಿಯ ಮುತ್ತನ್ನ ಸ್ವೀಕಾರ ಮಾಡ್ತಾ, ಮಗು ಆಡಿ ಬೆಳೆದು ಏನೆಲ್ಲ ತಾಯಿಯ ಮಡಿಲಲ್ಲಿ ಓಡಾಡ್ಬೇಕಾಗಿತ್ತು. ಅಮ್ಮನ ಮಡಿಲು ಅಂದ್ರೆ ಸ್ವರ್ಗ. ಆ ಸ್ವರ್ಗದಲ್ಲಿ ಏನೆಲ್ಲ ಆನಂದವನ್ನು ಅನುಭವಿಸ್ಬೇಕಾಗಿರುವಂತ ಮಗುವನ್ನ ಮಡಿಲಲ್ಲಿ ಮಲಗಿಸಿಕೊಂಡು ತಾಯಿ ಹೇಳ್ತಾಳೆ, ಯಪ್ಪ, ಮಲ್ಲಯ್ಯ ಅಂದ್ಲು. ಅಪ್ಪ ಮಲ್ಲಯ್ಯಗೆ ಹೋಗ್ಯಾನ ಅನ್ನೋದು ಮಗುವಿಗೆ ಗೊತ್ತಿಲ್ಲ. ತಿಳುವಳಿಕೆ ಇಲ್ಲದೇ ಇರುವಂತಹ ವಯಸ್ಸು. 16 ತಿಂಗಳು ತುಂಬಿರುವಂತ ಕೂಸಿಗೆ ತಾಯಿ ಹೇಳ್ತಾಳೆ, ಮಲ್ಲಯ್ಯ 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 ಅಂದ್ಲು. ಅಲ್ಲೇ ಜೀವ ಬಿಟ್ಟಿದ್ಲು ತಾಯಿ. ಮಗುವಿಗೆ ನನ್ನ ತಾಯಿ ನನ್ನ ಬಿಟ್ಟು ಹೋದ್ಲು ಅನ್ನುವಂತ ಕಲ್ಪನೆಯೂ ಕೂಡ ಇಲ್ಲ. ನನ್ನವ್ವ ಮಲಗಿದ್ದಾಳೆ, ಈಗ ಎದ್ದು ಮತ್ತೆ ನನಗೆ ತನ್ನ ಎದೆ ಹಾಲನ್ನು ಕೊಡ್ತಾಳೆ, ನನಗೆ ಮತ್ತೆ ಮೊಸರನ್ನ ಊಟ ಮಾಡಿಸ್ತಾಳೆ, ಮತ್ತೆ ಹಾಲನ್ನ ಕುಡಿಸ್ತಾಳೆ, ಮತ್ತೆ ನನಗೇನೆಲ್ಲ ಸಿಹಿಯಾದ ಕಥೆಗಳನ್ನ ಹೇಳ್ತಾ ತನ್ನ ಎದೆಯ ಮೇಲೆ ನನ್ನನ್ನ ಮಲಗಿಸ್ತಾಳೆ. ನನ್ನವ್ವ ನನ್ನನ್ನ ಮತ್ತೆ ಗಟ್ಟಿಯಾಗಿ ಅಪ್ಕೊಂತಾಳೆ ಅನ್ನುವಂತ ಕಲ್ಪನೆ